ನಮ್ಮ ಶಾಲೆಯ ಹೆಸರು ಮಹಾರಾಣೀಸ್ ಗವರ್ನಮೆಂಟ್ ಹೈಸ್ಕೂಲ್. ನನ್ನ ಹೆಸರು ಪೂಜಾಕಿ. ನನ್ನ ಗೆಳತಿಯರ ಹೆಸರು ಪೂರ್ಣಕುಮಾರಿ ಮತ್ತು ನಿತ್ಯಶ್ರೀ. ನಮ್ಮ ಥೀಮ್ ಬಂದು ನಮ್ಮ ಫೋಕಸ್ ಏರಿಯಾ ಬಂದು ಆಪ್ಟಿಕ್ಯುಲರ್. ಸಮಸ್ಯೆ ಯಾಕೆ ಅಂದ್ರೆ ವಾಹನ ಚಲಾಯಿಸುವವರಿಗೆ ಮಳೆಗಾಲದಲ್ಲಿ ಗಾಡಿ ಚಲಾಯಿಸುವಾಗ ಕನ್ನಡಿ ಮೇಲೆ ನೀರು ಬಂದು ಕುತ್ಕೋತಿದೆ. ಅದರಿಂದ ನಮಗೆ ಹಿಂದೆ ಏನು ವೆಹಿಕಲ್ಸ್ ಬರ್ತೈತೆ ಅಂತ ಕರೆಕ್ಟ್ ಆಗಿ ಕಾಣಿಸಲ್ಲ. ಸೊ ಆಗ ಆಕ್ಸಿಡೆಂಟ್ಸ್ ಎಲ್ಲ ಆಗಿ ವೆಹಿಕಲ್ ರೈಡರ್ಸ್ಗೆಲ್ಲ ತುಂಬಾ ಇಂಜರಿ ಆಯ್ತದೆ. ಇದು ಬರೀ ಮಳೆಗಾಲದಲ್ಲೆಲ್ಲ ಇರೋದು, ಬೇರೆ ಸೀಸನ್ಸ್ ಅಲ್ಲೂ ಇರುತ್ತೆ. ಬಟ್ ಮಳೆಗಾಲದಲ್ಲಿ ನೀರು ಬಂದ್ಬಿಟ್ಟು ಕುತ್ಕೋತಿದೆ ಮಿರರ್ ಮೇಲೆ. ಬಟ್ ಬೇರೆ ಸೀಸನ್ಸ್ ಅಲ್ಲೆಲ್ಲ ಧೂಳು ಬಂದ್ಬಿಟ್ಟು ಕುತ್ಕೋತಿದೆ. ಅವಾಗ್ಲೂ ಅಷ್ಟೇ ನನಗೆ ನೀಟಾಗಿ ಕಾಣಿಸಲ್ಲ. ಸೊ ಆಗ್ಲೂ ಇಂಜರೀಸ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕಿಂತ ನಾವು ಒಂದು ಪ್ರಾಡಕ್ಟ್ ಮಾಡಬೇಕು ಅಂತ ಥಿಂಕ್ ಮಾಡಿದ್ವಿ. ಫಸ್ಟ್ ನಾವು ಆಲೂಗೆಡ್ಡೆನ ತಗೊಂಡು ಟ್ರೈ ಮಾಡಿದ್ವಿ. ಬಟ್ ಆಲೂಗೆಡ್ಡೆ 1 ವೀಕ್ ಒಳಗಡೆನೆ ಹಾಳಾಗೋಯ್ತು. ಆಮೇಲೆ ನಾವು ಪಂಪ್ಕಿನ್ ಇಂದ ಮಾಡ್ಬೋದಲ್ಲ ಅಂತ ಯೋಚನೆ ಮಾಡಿದ್ವಿ. ಫಸ್ಟ್ ಪಂಪ್ಕಿನ್ ನ ತಗೊಂಡು ನೀಟಾಗಿ ಸಿಪ್ಪೆ ಎಲ್ಲಾನು ಬರ್ಕೋಬೇಕು. ನೆಕ್ಸ್ಟ್ ಸಣ್ಣ ಕಟ್ ಮಾಡ್ಕೊಂಡು ಪಂಪ್ಕಿನ್ ನ ಸ್ವಲ್ಪ ನೀರ್ ಜೊತೆ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ ಸೋಸ್ಕೋಬೇಕು. ಸ್ವಲ್ಪ ಸೋಸ್ಕೊಂಡಾದ್ಮೇಲೆ ಸ್ಪ್ರೇ ಬಾಟಲ್ಗೆ ಹಾಕಿ 50% ಅಷ್ಟು ಜ್ಯೂಸ್ ಹಾಕಿ ಆಮೇಲೆ 50% ಅಷ್ಟು ಆಲ್ಕೋಹಾಲ್ ಮಿಕ್ಸ್ ಮಾಡಬೇಕು. ಆಮೇಲೆ 4 ವೀಕ್ಸ್ ತನಕ ಅದು ಪ್ರಿಸರ್ವ್ ಆಗಿತ್ತು. ನಾವು ಪಂಪ್ಕಿನ್ ಯಾಕೆ ತಗೊಂಡ್ವಿ ಅಂದ್ರೆ ಅದರಲ್ಲಿ ಬಯೋ ಆಕ್ಟಿವ್ ಕಾಂಪೌಂಡ್ಸ್ ಇರುತ್ತೆ. ಅಂದ್ರೆ ಫ್ಯಾಟಿ ಆಸಿಡ್, ನ್ಯಾಚುರಲ್ ಆಯಿಲ್ಸ್. ಅದರಲ್ಲಿ ಹೈಡ್ರೋಫೋಬಿಕ್ ನೇಚರ್ ಇರುತ್ತೆ. ಅದು ನೀರ್ನ ಮಿರರ್ ಮೇಲೆ ಕುತ್ಕೊಳಕ್ ಬಿಡಲ್ಲ. ಸೊ ಅದಕ್ಕೆ ಅಂತ ನಂಗೆ ಫುಲ್ ಕ್ಲಿಯರ್ ಆಗಿ ಕಾಣಿಸುತ್ತೆ. ನಾವು 4 ವಾರಗಳವರೆಗೂ ಅದನ್ನ ಇಟ್ಟುಬಿಟ್ಟು ಸ್ಟೇ ಮಾಡಿದ್ವಿ. ಆದ್ರೂ ಅದು 4 ವಾರ ಆದ್ರೂ ಅದು ಹಾಳಾಗಲಿಲ್ಲ. ಧನ್ಯವಾದಗಳು.